ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಟಾಪಿಕ್ನ ನಿಮಗೆ ಕೊಟ್ಟಿದ್ದೆ. ಯಾವ ಟಾಪಿಕ್ ನಾನು ಕವರ್ ಮಾಡಬೇಕು ಇವತ್ತು, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಪೋಲ್ ನಡೆಸಿದಾಗ ಯೂಟ್ಯೂಬಲ್ಲಿ ಭಾಳಷ್ಟು ಜನ 8 ಪೋರ್ಟಲ್ ಬಗ್ಗೆ ಮಾತಾಡಿ. ನಾಳೆ 8th ಆಫ್ ಆಗಸ್ಟ್ ಆಗಿರೋದ್ರಿಂದ 0808 ಪೋರ್ಟಲ್ ನಾಳೆ ಶುರು ಆಗ್ತಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಇದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಥವಾ ಇದರಲ್ಲಿ ಬರುವಂಥ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳುವಂಥ ಕುತೂಹಲ ಬಹಳಷ್ಟು ಜನ ವ್ಯಕ್ತಪಡಿಸ್ತೀರಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬಾ ಶಾರ್ಟ್, ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ವಿಡಿಯೋನ ಇಡಬೇಕು ಅಂತ ಡಿಸೈಡ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿಯಾದ ವಿಜುವಲ್ಸ್ ಬರಲ್ಲ. ಬೇಕಾದರೆ ನೀವು ವಿಡಿಯೋನ ಆಫ್ ಮಾಡಿಕೊಂಡು ಜಸ್ಟ್ ಆಡಿಯೋ ಕೇಳಿದ್ರು ವಿಡಿಯೋ ವಿಲ್ ಮೇಕ್ ಲಾಟ್ ಆಫ್ ಸೆನ್ಸ್ ಟು ಯು. ಸೊ ಸಿಂಪಲ್ಲಾಗಿ 8 ಪೋರ್ಟಲ್ ಅಂದರೆ 8 ನ್ಯೂಮರಾಲಜಿಲಿ ಅಬಂಡೆನ್ಸ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಲಕ್ಕಿಲಿ ನಾಳೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಗಿರುತ್ತೆ. ಹಾಗೆ ಇಮಿಡಿಯೇಟ್ಲಿ 9th ಫುಲ್ ಮೂನ್ ಕೂಡ ಆಗಿರುತ್ತೆ. ಸೊ ತುಂಬಾ ಎನರ್ಜಿ ಬ್ಯೂಟಿಫುಲ್ ಆ್ಯಂಡ್ ಇಂಟೆನ್ಸ್ ಆಗಿರುತ್ತೆ. ಇನ್ಫ್ಯಾಕ್ಟ್ ನಾವೀಗ ಆಗಸ್ಟ್ ತನಕ ಏನೆಲ್ಲ ನಾವು ಕಷ್ಟಗಳನ್ನ ಅನುಭವಿಸಿದ್ದೀವಿ, ಐ ಥಿಂಕ್ ಎವ್ರಿಬಡಿ ಇನ್ ಜನರಲ್ ಆ್ಯಸ್ ಅ ಕಂಟ್ರಿ, ಆ್ಯಸ್ ಅ ಸ್ಟೇಟ್, ಪ್ರತಿಯೊಬ್ಬರು ಅವ್ರದ್ದೇ ಆದ ಅವರ ಹರ್ಡಲ್ಸ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಎನರ್ಜಿ ಡ್ರೈನಿಂಗ್ ಆಗಿತ್ತು ಈ 2025. ಬಟ್ ಇನ್ನು ಮುಂದೆ ಅಂದರೆ ಇನ್ಮೇಲೆ ಏನು ಬರುತ್ತೆ, ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಸೊ ಮುಗಿಯೋಷ್ಟಿಗೆ ಯು ವಿಲ್ ಬಿ ಅ ಡಿಫ್ರೆಂಟ್ ಪರ್ಸನ್ ಅನ್ನೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇದನ್ನು ಕೆಲವು ಲೈಕ್ ಪರ್ಟಿಕ್ಯುಲರ್ ಎನರ್ಜಿಲಿ ವೈಬ್ ಆಗ್ತಿರೋ ಅಂಥವ್ರು ಮಾತ್ರ ಈ ವಿಡಿಯೋನ ಇವರು ಟ್ಯೂನ್ ಇನ್ ಮಾಡಿ ನೋಡ್ತಾರೆ. ಕೆಲವೊಮ್ಮೆ ನೋಟಿಫಿಕೇಷನಲ್ಲಿ ಬರುತ್ತೆ, ನೋಡಬೇಕು ಅಂತ ಅನಿಸುತ್ತೆ, ಅರೆ ಮತ್ತೆ ನೋಡಿದ್ರೆ ಆಯಿತು ಅಂತ ಯು ವಿಲ್ ಜಸ್ಟ್ ಸ್ವೈಪ್ ದ ವಿಡಿಯೋ. ಇಟ್ ಈಸ್ ನಥಿಂಗ್ ಬಟ್ ದಟ್ ಎನರ್ಜಿ. ಆ ಎನರ್ಜಿಲಿ ನೀವು ವೈಬ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಆ ವಿಡಿಯೋನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೋಸ್ಕರ ಹುಡ್ಕೊಂಡು ಬಂದಿದೆ ಅಂತ ನೀವು ಖಂಡಿತವಾಗ್ಲೂ ಅಂದ್ಕೊಳ್ಬಹುದು. ಓಕೆ, ಸೊ ಫಸ್ಟ್ ಒಂದು ಚಿಕ್ಕದಾದ ಒಂದು ಏನಂತಾರೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. 808 ಪೋರ್ಟಲ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನಿಮ್ಮ ಅಬಂಡೆನ್ಸ್ ಅಂದರೆ ಬರೀ ದುಡ್ಡು ಕಾಸು ಅಂತ ಅಲ್ಲ, ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು. ನೀವು ಈ ಒಂದು ಪರ್ಟಿಕ್ಯುಲರ್ ದಿನ ನೀವು ಏನು ಅಂದ್ಕೊಳ್ತಿರೋ ಡೆಫಿನೆಟ್ಲಿ ಆಗೇ ಆಗುತ್ತೆ. ಆ್ಯಂಡ್ ಲಕ್ಕಿಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರೋದ್ರಿಂದ ಇನ್ನೂ ಅದರ ಒಂದು ಇಂಟೆನ್ಸಿಟಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ದೇನೆ ದಯವಿಟ್ಟು ನಿಮ್ಗೆ ಏನೇನಿದೆ ನಿಮ್ಮ ವಿಶಸ್ ಅದನ್ನು ನೀವು ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ಇದಕ್ಕೆ ಏನೇನು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು, ಯಾವ್ಯಾವ ಸ್ಟೆಪ್ ಮಾಡಿದ್ರೆ ಬೆನಿಫಿಟ್ ಮಾಡ್ಕೊಳ್ತೀರಾ, ತುಂಬಾ ಸರಳವಾಗಿರುವಂಥ ಸ್ಟೆಪ್ಸ್ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಬೇಸಿಕ್ಲಿ ಹೇಳಿದೆ 8 ಅಂದರೆ ಅಬಂಡೆನ್ಸ್ ಅಂತ ನ್ಯೂಮರಾಲಜಿ ಪ್ರಕಾರ. ಹಾಗೆ 8 ಅಂದರೆ ಕೂಡ ಹಾರ್ಟ್ ಚಕ್ರ, ಅಂದರೆ ನಮ್ಮ ಮನಸ್ಸಲ್ಲಿರುವಂಥದ್ದು ನಾವು ಏನೇ ಫೀಲ್ ಮಾಡಿದ್ರು ತುಂಬ ಡೀಪಾಗಿ ಫೀಲ್ ಮಾಡುವಂಥ ಚಕ್ರ ಬಂದು ನಮ್ಮ ಹಾರ್ಟ್ ಚಕ್ರ. ಸೊ ಈ 8 ನಂಬರ್ ಕೂಡ ಹಾರ್ಟ್ ಚಕ್ರನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಮ ಒಂದು ಹಾರ್ಟ್ ಬ್ರೇಕ್ ಇರ್ಬೋದು ಅಥವಾ ತುಂಬ ಬೇಜಾರಾಗಿರುವಂಥ ವಿಷಯಗಳೆಲ್ಲ ಏನೇನು ಇಟ್ಕೊಂಡಿದ್ದೀರಾ ಮನಸ್ಸಲ್ಲಿ ಅದನ್ನೆಲ್ಲ ರಿಲೀಸ್ ಮಾಡಿ ಹೊಸದಾಗಿ ಎನರ್ಜಿ ಬರಲಿಕ್ಕೆ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಒಂದು ದಿನದ ಮುಂಚೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಆದಷ್ಟು ನಾಳೆ ಅಂದರೆ 8th ಆಫ್ ಆಗಸ್ಟ್ನೇ ಇದನ್ನು ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡಿ ನಾನು ಕೊಡ್ತಿರುವಂಥ ಟಿಪ್ಸ್ನ. ಆಗಿಲ್ಲ ಅಂದರೆ ಅಪ್ ಟು 12th ತನಕನೂ ಕೂಡ ನೀವು ಇದನ್ನು ಮಾಡಬಹುದು. ಆದರೆ ಅದರ ಇಂಟೆನ್ಸಿಟಿ 8ನೇ ತಾರೀಕು ತುಂಬ ಅದ್ಭುತವಾಗಿರುತ್ತೆ. ಬಟ್ ದಟ್ ಬೀಯಿಂಗ್ ಸೆಡ್ 12th ಕೂಡ ನೀವು ಮಾಡಬಹುದು. ಓಕೆ, ಸೊ ಸಿಂಪಲ್ಲಾಗಿ ಮಾಡಬೇಕಾಗಿರೋದು ಇಷ್ಟೇ. ಫಸ್ಟ್ ಆ್ಯಸ್ ಸೂನ್ ಆಸ್ ಯು ಸಿ ದಿಸ್ ವಿಡಿಯೋ, ಈ ವಿಡಿಯೋ ಮುಗಿತಿದ್ದಂಗೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವೆಲ್ಲ ಫೀಲಿಂಗ್ಸ್ನ ನೀವು ಹೊರ ಹಾಕಬೇಕು. ಯಾಕಂದರೆ ಆ ಫೀಲಿಂಗ್ಸ್, ಆ ಎನರ್ಜಿನ ನೀವು ಹೊರಗಡೆ ಹಾಕಿದ್ರೆ ಮಾತ್ರ ಹೊಸ ಎನರ್ಜಿಗೆ ಜಾಗ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಮೊದಲನೇ ಪಾಯಿಂಟು, ಯು ವಿಲ್ ಹ್ಯಾವ್ ಟು ಪುಟ್ ಯುವರ್ ಓಲ್ಡ್ ಎನರ್ಜಿ ಔಟ್. ಸೊ ನಿಮಗೆ ಒಂದು ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಥಿಂಗ್ಸ್ ದಟ್ ಆರ್ ನಾಟ್ ಹೆಲ್ಪಿಂಗ್ ಯು. ನಿಮಗೆ ಯಾವ ಒಂದು ಎನರ್ಜಿ ನಿಮಗೆ ಸಹಾಯ ಮಾಡ್ತಿಲ್ವೋ ಆ ಎನರ್ಜಿನ ಲಿಸ್ಟ್ ಮಾಡಿಕೊಂಡು ಅದನ್ನು ಬರೆದಿಟ್ಕೊಳ್ಳಿ. ಓಕೆ, ಸೆಕೆಂಡ್, ನಾಳೆಗೆ ನೀವು ಪ್ರಿಪೇರ್ ಆಗ್ತಿದ್ರ ಅಂದರೆ 8ನೇ ತಾರೀಕಿಗೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನ ಇನ್ನೊಂದು ಲಿಸ್ಟಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಟ್ ಕ್ಯಾನ್ ಬಿ ಯುವರ್ 8 ವಿಶ್, ಲೈಕ್ ಮ್ಯಾನಿಫೆಸ್ಟ್ ಮಾಡಬೇಕು
ಇನ್ಫ್ಯಾಕ್ಟ್ ಏನು ಮಾಡ್ಬೋದು ಅಂದರೆ 4 ರೀತಿಯಲ್ಲಿ ನೀವು ಅಂದರೆ 4 ಚೀಟಿ ಮಾಡ್ಕೊಳ್ಳಿ. ಒಂದು ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್, ಒಂದು ನಿಮ್ಮ ಹೆಲ್ತ್ ರಿಲೇಟೆಡ್, ಒಂದು ನಿಮ್ಮ ಸ್ಪಿರಿಚುವಲ್ ರಿಲೇಟೆಡ್, ಇನ್ನೊಂದು ನಿಮ್ಮ ಕರಿಯರ್ ಹಾಗೂ ಮನಿ ರಿಲೇಟೆಡ್. ಸೊ ಈ 4 ಫೀಲ್ಡಲ್ಲಿ ನಿಮಗೆ ಯಾವ್ಯಾವುದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕೋ ಆ ಎಲ್ಲ ಒಂದು ಟಾಪಿಕ್ಸ್ನ ಅಲ್ಲಿ ನೀವು ಬರ್ಕೊಳ್ಬಹುದು. ಯಾಕಂದರೆ ನಾಳೆ ವರ್ಷದ ಎಲ್ಲ ದಿನಕ್ಕಿಂತ ನಾಳೆ ತುಂಬ ಆಸ್ಪಿಷಿಯಸ್ ಆಗಿರುತ್ತೆ. ಸೊ 4 ಚೀಟಿ ತೊಗೊಳ್ಳಿ. 4 ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುವಂಥ ಲೈಫಲ್ಲಿ ನಮ್ಮದು ಒಂದು ರಿಲೇಷನ್ಶಿಪ್, ಒಂದು ನಮ್ಮ ಕರಿಯರ್, ಒಂದು ನಮ್ಮ ಫಿನಾನ್ಸ್, ಒಂದು ಸ್ಪಿರಿಚುವಲ್ ರಿಲೇಟೆಡ್. ಓಕೆ, ಸೊ ಈ ಎಲ್ಲ ಟಾಪಿಕ್ ಮೇಲೂ ನಿಮಗೆ ಏನೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂತ ಲಿಸ್ಟ್ನ ಬರೆದು ಅದನ್ನು ಜೋಪಾನವಾಗಿ ನಿಮ್ಮ ಜೊತೆನೇ ಇಟ್ಕೊಂಡು 12ನೇ ತಾರೀಕು ನಂತರ ನೀವು ಅದನ್ನು ಬರ್ನ್ ಮಾಡ್ಕೊಳ್ಬಹುದು. ಓಕೆ, ದಟ್ ಮೀನ್ಸ್ ಬರ್ನ್ ಇನ್ ದ ಸೆನ್ಸ್ ನಾವು ಮತ್ತೆ ಅದನ್ನು ಮದರ್ ನೇಚರ್ಗೆ ಅಥವಾ ಯೂನಿವರ್ಸ್ಗೆ ವಾಪಸ್ ಕೊಡ್ತಾ ಇದ್ದೀವಿ ಅಂತ ಒಂದು ಚಿಕ್ಕ ಗೆಸ್ಚರ್. ಓಕೆ, ಸೊ ಫಸ್ಟ್ ನಿಮ್ಮ ಇನ್ಸೆಕ್ಯೂರಿಟೀಸ್, ನಿಮ್ಮ ಫಿಯರ್ಸ್ ಬರ್ಕೊಳ್ಳಿ. ಸೆಕೆಂಡ್ ನಿಮ್ಮ ಇಷ್ಟಾರ್ಥಗಳನ್ನ ಬರ್ಕೊಳ್ಳಿ. 2 ಸ್ಟೆಪ್ ಆಯಿತು. 3ನೇ ಸ್ಟೆಪ್ಪು, ಆದಷ್ಟು ನೀವು ನಾಳೆ ಅಂದರೆ 8ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಅಥವಾ ಸಂಜೆ 8 ಗಂಟೆಗೆ ಆದಷ್ಟು ನಿಮ್ಮನ್ನು ನೀವು ಆಚೆಗಡೆ ಬಂದು ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಅಥವಾ ಮೂನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಮಾಡಿದ್ರೆ ನಿಮ್ಮ ಒಂದು ಎನರ್ಜಿ ಇನ್ನೂ ಇಂಟೆನ್ಸ್ ಆಗಿರುತ್ತೆ. ಸೊ ಟ್ರೈ ಟು ಡೂ ಇಟ್. ಹೊರಗಡೆನೇ ಹೋಗಬೇಕು ಅಂತ ಇಲ್ಲ, ಆಗಲಿಲ್ಲ ಅಂದರೆ ಕಿಟಕಿ ಹತ್ರ ಕೂತ್ಕೊಂಡ್ರೂ ಪರವಾಗಿಲ್ಲ. ಬಟ್ ಟ್ರೈ ಟು ಲೈಕ್ ಲುಕ್ ಎಟ್ ದ ಸ್ಕೈ. ಅದರಲ್ಲಿ ಬರುವಂಥ ಎನರ್ಜಿನ ನೀವು ಕಣ್ಣು ಮುಚ್ಕೊಂಡು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ದಟ್ ನಿಮ್ಮ ಒಳಗಡೆ ಆ ಎನರ್ಜಿ ಹೋಗ್ತಾ ಇದೆ, ಯೂನಿವರ್ಸ್ ಕಡೆಯಿಂದ ಆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ನೀವು ವಿಜುವಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇನ್ನೂ ಕೂಡ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಐ ಕ್ಯಾನ್ ಬೆಟ್ ಯು ಇದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಜಿಕಲ್ ಆಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ, ಕಾಮೆಂಟ್ಸಲ್ಲಿ ಬಂದು ತಿಳಿಸಿ. ಇದನ್ನು ನೀವು 12ನೇ ತಾರೀಕು ಗಂಟ ಕೂಡ ಮಾಡಬಹುದು. ಆದರೆ ನಾಳೆ ಅದೇ 8/8 ಮಾಡಿದ್ರೆ ಇನ್ನೂ ಕೂಡ ಮ್ಯಾಗ್ನಿಫಿಸೆಂಟ್ ಆಗಿರುತ್ತೆ ಇದರ ರಿಸಲ್ಟ್ಸ್. ಓಕೆ, ಸೊ ಇಷ್ಟನ್ನ ನೀವು ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದ ಕ್ವೆಶನ್ಸ್, ಡೌಟ್ಸ್ನ ನೀವು ಕಾಮೆಂಟ್ಸಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಒಂದು ಇಂಟೆನ್ಷನ್ಸ್ ಕರೆಕ್ಟಾಗಿದ್ದರೆ ಡೆಫಿನೆಟ್ಲಿ ಎಲ್ಲವೂ ಕೂಡ ಆರಾಮಾಗಿ ನಡೆಯುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್ ಸುಮಾರು ಜನಕ್ಕೆ ಕ್ವೆಶನ್ಸ್ ಬರ್ಬೋದು, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ. ತುಂಬ ಕಟ್ನಿಟ್ಟಾಗಿ ಅಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನೂ ಇಲ್ಲಿಲ್ಲ. ಓಕೆನಾ, ನಮ್ಮ ಇಂಟೆನ್ಷನ್ಸ್ ಚೆನ್ನಾಗಿರಬೇಕು. ನಾವು ಬಯಸ್ತಿರೋದು ಯಾರಿಗೂ ಕೂಡ ಒಂದು ನೋವನ್ನು ಉಂಟು ಮಾಡಬಾರ್ದು. ಇಟ್ ಶುಡಂಟ್ ಹಾರ್ಮ್ ಎನಿ ಒನ್. ಆ್ಯಸ್ ಲಾಂಗ್ ಆಸ್ ನಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರ್ಬೇಕಾದ್ರೆ ಏನು ಬೇಕಾದರೂ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಟ್ರೈ ಟು ಫೋಕಸ್ ಆನ್ ದಿ ಇಮೋಷನ್ಸ್. ಓಕೆ, ಸೊ ನಿಮ್ಮ ಒಂದು ಇಮೋಷನ್ಸ್ ಬಗ್ಗೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಇದೇ ಬೇಕು, ಹೀಗೇ ಇರಬೇಕು, ಇದೇ ಕಂಪ್ನಿಲಿ ಕೆಲಸ ಆಗಬೇಕು ಅನ್ನೋಕ್ಕಿಂತ ಒಳ್ಳೆ ಕೆಲಸ ಸಿಗಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಬೇಕು. ಸೊ ಈ ರೀತಿಯಾದ ಒಂದು ಇಮೋಷ್ನಲ್ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ನ ನೀವು ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದರ ಮೀರಿ ಕೂಡ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ಆ್ಯಂಡ್ ಡೋಂಟ್ ವರಿ, ಲೈಕ್ ಪೀರಿಯಡ್ಸ್ ಇದ್ದರೆ ಮಾಡ್ಬೋದಾ, ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಗೋ ಹೆಡ್ ಆ್ಯಂಡ್ ಮ್ಯಾನಿಫೆಸ್ಟ್. ಆ್ಯಂಡ್ ನಾನು ಇಲ್ಲಿ ಹೇಳ್ತಿರುವಂಥ ಎಲ್ಲ ವಿಷಯಗಳನ್ನು ಆರಾಮಾಗಿ ಮತ್ತೊಮ್ಮೆ ಕೇಳಿಸ್ಕೊಂಡು ಮಾಡಿ. ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ 8888 ಅಂತ ಟೈಪ್ ಮಾಡಿ ಈ ವಿಡಿಯೋದಲ್ಲಿ ನಾನು ಕಳಿಸ್ತಿರುವಂಥ ಬ್ಲೆಸ್ಸಿಂಗ್ಸ್ನ ನೀವು ಕ್ಲೇಮ್ ಮಾಡ್ಕೊಳ್ಬೋದು. ಓಕೆ, ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಕಾಮೆಂಟ್ಸ್. ಥ್ಯಾಂಕ್ ಯು.